ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ನಿಮಗೆಲ್ಲ ಕುಂದಾಪುರದಲ್ಲೇ ಕೊಚ್ಚಿಗೆ ಅಕ್ಕಿ ಒಟ್ಟಿಗೆ ನಾವು ಚಟ್ಲಿ ಸಾರು ಯಾವ ಥರ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೆ. ಸೂಪರ್ ರುಚಿಯಾಗಿತ್ತು. ಅದರೊಟ್ಟಿಗೆ ಇವತ್ತು ಬಂಗಡಿ ಫ್ರೈ ಮಾಡ್ಕೊಂಡು ತಿಂದಿತ್ತು, ಒಳ್ಳೆ ಟೇಸ್ಟ್ ಇತ್ತು. ಸೊ ಫಸ್ಟಿಗೆ ನಾನಿಲ್ಲಿ ನಿಮ್ಮ ಜೊತೆ ಚಟ್ಲಿ ಸಾರು ಮಾಡೋಕ್ಕೆ ಎಂಥದೆಲ್ಲ ಯೂಸ್ ಮಾಡ್ತಿದ್ದೆ ಅಂತ ಹೇಳಿಕೊಡ್ತೆ. ಚಟ್ಲಿ ಸಾರು ಮಾಡೋಕ್ಕೆ ಒಂದು ಸ್ವಲ್ಪ ಕಾಯಿ ಹರ್ಕೊಂಡು ಇಟ್ಕೊಂಡಿದ್ದೆ ಆಯ್ತು. ಈಗ ಒಂದು ಬಾಣಲೆಗೆ 1 ಚಮಚಿ ಒಂದು ತೆಂಗಿನ ಎಣ್ಣೆ ಹಾಕಿ, ಎಣ್ಣೆ ಇಲ್ಲದೇನೂ ಇದು ಮಾಡ್ಲಿಕ್ಕೆ ಸುಮ್ಮನೆ 1 ಚಮಚಿ ತೆಂಗಿನ ಎಣ್ಣೆ ಹಾಕಿದೆ. ಕಡೆಗೆ ಅದಕ್ಕೆ ಒಣಮೆಣಸು ಒಂದು 10, ಬೆಳ್ಳುಳ್ಳಿ ಒಂದು 4-5 ಎಸ್ಳು ಹಾಕಣಿ. ಬೆಳ್ಳುಳ್ಳಿ ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಯ್ಕೆ ಒಂದು ಸ್ವಲ್ಪ ಫ್ರೈ ಆಯ್ತು ಮಸಾಲದೊಟ್ಟಿಗೆ. ಅದು ಸ್ವಲ್ಪ ಮೆಣಸಿನ್ಕಾಯಿ ಫ್ರೈ ಆಪಕ್ಕೆ ಜಾಸ್ತಿ ಟೈಮ್ ಆಯ್ತಲ್ಲ, ಅದಕ್ಕೆ ಅದನ್ನು ಫಸ್ಟ್ ಹಾಕೊಂಡಿದ್ದೆ ಆಯ್ತು. ಕಡೆಗೆ ಅದಾದಮೇಲೆ ಇಲ್ಲದೆ ಕೊತ್ತಂಬರಿ ಬೀಜ ಹಾಕೊಂಡಿದ್ದೆ, 1 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಒಂದು 5ರಿಂದ 10 ಕಾಳು ಮೆಂತಿ ಕಾಳು. ಜಾಸ್ತಿ ಹಾಕೋದು ಬೇಡ, ಇಲ್ದಿದ್ರೆ ಕಹಿ ಫ್ಲೇವರ್ ಬರುತ್ತೆ. ಆ ಮೆಂತಿ ಕಾಳು ಸ್ವಲ್ಪ ಹಾಕಿದ್ರೆ ಟೇಸ್ಟ್ ಒಳ್ಳೆ ಬರುತ್ತೆ. ಕಡೆಗೆ ಒಂದು 15-20 ಕಾಳು ಮೆಣಸು. ಮೀನು ಚಟ್ಲಿ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಕಾಳು ಮೆಣಸೆಲ್ಲ ಇದ್ದರೆ ಒಳ್ಳೆ ರುಚಿ ಹತ್ತು, ಖಾರ ಖಾರ ಆಯ್ತು ಲೈಕ್ ಹತ್ತು. ಇದಕ್ಕೆ ಮತ್ತು ಹುಣಸೆಹಣ್ಣು ಹಾಕಲೇಬೇಕಾಗ್ತು ಈ ರೆಸಿಪಿ ಮಾಡೋಕ್ಕೆ. ಚಟ್ಲಿಗೆ ಹುಣಸೆಹಣ್ಣಿದ್ರೆ ಹುಳಿ ಇಲ್ಲದೆ ಇದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ, ಅದಕ್ಕೆ ಹುಳಿ ಹಾಕಲೇಬೇಕು. ಸೊ ಫಸ್ಟಿಗೆ ಇದನ್ನೆಲ್ಲ ಫ್ರೈ ಮಾಡ್ಕೊಂತೆ, ಮಸಾಲೆ ಇಷ್ಟೇ. ಕಡೆಗೆ ಇದಕ್ಕೆ ಕಾಯಿ ತುರಿ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ತೆ. ಕಾಯಿ ತುರಿ ಫುಲ್ ಫ್ರೈ ಹಾಕೋದಂತ ಬೇಡ, ಸ್ವಲ್ಪ ಅದು ಫ್ರೈ ಆರಿತಲ್ಲ ರುಚಿ ಒಳ್ಳೆ ಇರುತ್ತೆ. ಅದಕ್ಕೆ ಇದನ್ನೊಂದು 2 ನಿಮಿಷ ಫ್ರೈ ಮಾಡಿ ಇಟ್ಕೊಂತೆ. ಇದನ್ನೀಗ ರುಬ್ಕೊಂಡ್ಕತ್ ನಾವು. ಸೊ ಇದನ್ನೊಂದು 2 ನಿಮಿಷ ಫ್ರೈ ಆದಮೇಲೆ ಕಾಣಿ ಇದ್ರ ಪರಿಮಳ ಎಲ್ಲ ಒಳ್ಳೆ ಬರುತ್ತೆ. ಇದೀಗ ಮಿಕ್ಸಿ ಜಾರ್ ಒಳಗೆ ಹಾಕಂತೆ ನಾನು. ಮಸಾಲೆ ಇದಕ್ಕೆ ಜಾಸ್ತಿ ಎಂಥದ್ದು ಬೇಡ, ನಿಜವಾಗ್ಲೂ ನೀವು ಇದೇ ಸ್ಟೆಪ್ ಫಾಲೋ ಮಾಡಿ ಇತ್ತಲ್ಲ ಚಟ್ಲಿ ಸಾರು ಮಾಡಿ ನೀವು ಎಷ್ಟು ರುಚಿ ಹತ್ತು ಗೊತ್ತಿತ್ತ, ಸಖತ್ ರುಚಿಯಾಗಿರುತ್ತೆ ಮಾತ್ರ. ಸೊ ಇದನ್ನು ನಾನೀಗ ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ದೆ ಆ ಮಸಾಲೆನೇ. ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ನೀರಾಗಿ ನೆನೆಸಿದೆ ಆಯ್ತು, ಮೀನು ಫ್ರೈ ಮಾಡೋಕ್ಕೂ ಬೇಕಿದ್ದಿತ್ತಲ್ಲ. ಸೊ 2 ಕೊಟ್ಟು ನೆನೆಸಿದೆ ಆಯ್ತು. ಅದೇ ನೆನೆಸಿದ್ದು ಹುಣಸೆಹಣ್ಣು ಹಾಕಂತೆ, ನೀವು ಡೈರೆಕ್ಟ್ ಹುಳಿನೂ ಹಾಕೊಂಡ್ಲಕ್ಕ. ಕಡೆಗೆ ಅದರೊಟ್ಟಿಗೆ ಒಂದು ಸ್ವಲ್ಪ ಅರಿಶಿಣ ಪೌಡ್ರ್ ಹಾಕ್ಕೊಂಡು ಒಳ್ಳೆ ನುಣ್ಣಗೆ ರುಬ್ಕೊಂಡು ಬಂದಿದೆ ಮಿಕ್ಸಿ ಜಾರಾಗಿ. ಈಗ ಅದನ್ನೇ ಡೈರೆಕ್ಟ್ ಬಾಣಲಿಗೆ ಹಾಕ್ತೆ. ಅದರೊಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕಣಿ. ನೀರಿದ್ದು ಕುದೀತಾ ಇದ್ದಂಗೆ ದಪ್ಪ ಬರುತ್ತೆ. ಸೊ ನೀರು ಹಾಕಣಿ, ನೀವೆಂಥ ಪ್ರಾಬ್ಲಮ್ ಇಲ್ಲ. ಈಗ ಒಂದು ಸ್ವಲ್ಪ ನೀರು ಹಾಕಿದೆ ನಾನೀಗ. ಇದನ್ನ ಈ ಥರ ಒಂದು ಸ್ವಲ್ಪ ಕುದಿ ಬರ್ಕಿದ್ದು, ಒಂದು ಕುದಿ ಬಪ್ಪಲ್ಲರಿಗೆ ಹಾಗೆ ಬಿಡ್ಕತ್ತು. ಉಪ್ಪು ಹಾಕಂತೆ ಈಗ ರುಚಿಗೆ ತಕ್ಕಷ್ಟು. ಕಲ್ಲುಪ್ಪು ಇದ್ರೆ ಮಾತ್ರ ರುಚಿ ಇರುತ್ತೆ. ಇವತ್ತು ನನ್ನ ಹತ್ರ ಕಲ್ಲುಪ್ಪಿಲ್ಲ ಆಯ್ತು, ಅದಕ್ಕೆ ಹೊಡಿ ಉಪ್ಪೆ ಹಾಕ್ಕೊಂಡಿದೆ. ಈಗ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೆ, ಒಂದು ಸಣ್ಣ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಈ ಮಸಾಲೆನೆಲ್ಲ ಮತ್ತೆ ಎಣ್ಣೆಗೆ ಫ್ರೈ ಮಾಡ್ಕೋದು ಇದೆಲ್ಲ ಎಂತ ಬೇಡ, ಡೈರೆಕ್ಟ್ ಇದು ಮಸಾಲೆಗೆ ಈರುಳ್ಳಿ ಹಾಕಿದ್ರೆ ಸಾಕತ್ತು. ಇದೀಗ ಕುದಿ ಬಪ್ಪಗೆ ಬಿಡ್ಕತ್ತು. ಇದೀಗ ಕಾಣಿ ಸ್ಲೋವಲ್ಲಿ ಕುದೀತಾ ಇತ್ತು. ನೀರು ನೀವು ನೋಡ್ಕೊಂಡು ಹಾಕ್ಕೊಂಡು, ನಾನು ಅನ್ನೋದೊಟ್ಟಿಗೆ ಯಾವ ಥರ ಬೇಕು ಟೆಕ್ಸ್ಚರಲ್ಲಿ ಆ ಥರ ನೀರು ಹಾಕ್ಕೊಂಡಿದ್ದೆ. ಈಗ ಇದು ಕುದೀತಾ ಇರುವಂಗೆ ನಾವೆಲ್ಲ ಚಟ್ಲಿ ಹಾಕೊಂಡು, ಪ್ರಾನ್ಸ್ ಬೇಯೋದಕ್ಕೆ ಜಾಸ್ತಿ ಅಂತ ಟೈಮ್ ಬೇಡ, ಅದಕ್ಕೆ ಒಂದು ಕುದಿ ಬಂದ ಮೇಲೆ ಮಸಾಲ ಕುದಿ ಬಂದ ಮೇಲೆ ಹಾಕೊಂಡ್ರೆ ಸಾಕತ್ತು. ಇದು ಪ್ರಾನ್ಸ್ ಹಾಕಿದ ಮೇಲೆ ಒಂದು 5 ನಿಮಿಷ ಇದನ್ನು ಕುದಿಸ್ರೆ ಸಾಕತ್ತು. ಸಾರು ಒಳ್ಳೆ ರುಚಿಯಾಗಿ ಬರುತ್ತೆ, ಒಳ್ಳೆ ಗಮ್ಮಂತಿತ್ತು ಮಾತ್ರ. ಈಗ ಚಟ್ಲಿ ಹಾಕಿ ಅದು ಕೊದ್ರ ಮೇಲೆ ಇತ್ತಲ್ಲ, ಆ ಚಟ್ಲಿ ಫ್ಲೇವರು ಸಾರಿಗೆ ಬರುತ್ತಲ್ಲ, ಇನ್ನೂ ಒಳ್ಳೆ ಟೇಸ್ಟಿಯಾಗಿರುತ್ತೆ. ಇದಕ್ಕೀಗ ಆಲ್ಮೋಸ್ಟ್ ರೆಡಿ ಆಯ್ತು. ಈಗ ಒಂದು 5-10 ನಿಮಿಷ ನಾನು ಕುದಿಸಿದೆ. ಸಾರೀಗ ರೆಡಿ ಆಯ್ತು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಸಾರು ರೆಡಿ ಆಯ್ತು. ಕೊತ್ತಂಬರಿ ಸೊಪ್ಪು ಆಪ್ಷನಲ್, ಈಗೀಗ ಹಾಕಂದ್ರೆ ಅಷ್ಟೇ. ಮೊದಲೆಲ್ಲ ಹಾಕೋದಿಲ್ಲ ಇದು ಕೊತ್ತಂಬರಿ ಸೊಪ್ಪು, ಈಗ ಸುಮ್ಮನೆ ಹಾಕಿದ್ರೆ, ಅದೇನು ಹಾಕದೇ ಇದ್ರೂ ಪರವಾಗಿಲ್ಲ. ಸೊ ಅದು ಹಾಕಿ ಇವತ್ತು ನಾನು ಊರಿನ ಕೊಚ್ಚಕ್ಕಿ ಮಾಡಿದೆ ಈ ಚಟ್ಲಿ ಸಾರೊಟ್ಟಿಗೆ ಊಟ ಮಾಡೋಕ್ಕೆ. ಅದರೊಟ್ಟಿಗೆ ಬಂಗಡಿ ಮೀನು ಫ್ರೈ ಮಾಡಿದೆ. ಎಂಥ ಕಾಂಬಿನೇಷನ್ ಗೊತ್ತಿತ್ತಾ? ಯಾರಿಗೆ ನಂತರ ಈ ಥರ ಕಾಂಬಿನೇಷನ್ ಇಷ್ಟ ಆಯ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ಲಾಸ್ಟ್ ಫೈನಲ್ ಆಗಿ ಕುದಿ ಬಂತು, ನಮ್ಮ ಸಾರು ರೆಡಿನೂ ಆಯಿತು. ಇದನ್ನೀಗ ನಾನು ಕೊಚ್ಚಿಗೆ ಅಕ್ಕಿ ಒಟ್ಟಿಗೆ ಊಟ ಮಾಡಿ ತೋರಿಸ್ದೆ. ಸೊ ಇಲ್ಲಿ ಕೊಚ್ಚಿಗೆ ಅಕ್ಕಿ ರೆಡಿ ಆಯ್ತಿದ್ದು. ಬೇಯಿಸೋಕೆ ಮಾತ್ರ ತುಂಬ ಟೈಮ್ ಆಯ್ತು. ಊರಾಗ ನಾವು ಒಲೆಯಲ್ಲಿ ಬೇಯಿಸ್ದಲ್ಲ ಅಷ್ಟು ಗೊತ್ತಾತಿಲ್ಲ, ಇದನ್ನು ಮಾತ್ರ ತುಂಬ ಟೈಮ್ ಆಯ್ತು ಬೇಯಿಸೋಕ್ಕೆ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಂಡೆ. ಈ ಸಾರನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ, ಸಖತ್ ರುಚಿಯಾಗಿತ್ತು. ಅದು ಸ್ಪೆಷಲಿ ಬೆಣ್ತಕ್ಕಿಗಿಂತ ಕೊಚ್ಚಕ್ಕಿ ಒಟ್ಟಿಗೆ ಊಟ ಮಾಡಿ ಕಾಣಿ ಎಷ್ಟು ಒಳ್ಳೆ ಊಟ ಸೇರೋದು ಗೊತ್ತಿತ್ತಾ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಗೆ ಯಾವ ಥರ ವೀಡಿಯೋ ಬೇಕಂಥೇಳಿ ನಂಗೆ ಕಮೆಂಟ್ ಮಾಡಿ ತಿಳಿಸಿ.